ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಾಟಿ ಕೋಳಿ ಸಾರು ಶಾವಿಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಒಂದು ತಪ್ಪಲಿನಲ್ಲಿ ಒಂದು 4ರಿಂದ 5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ 2 ಚಮಚಷ್ಟು ನೀರು ಹಾಕ್ಕೊಳ್ಳಿ ನೀವು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅದನ್ನು ಹಾಗೆ ಮಿಕ್ಸ್ ಮಾಡೋಣ, ಯಾವುದೇ ರೀತಿ ಗಂಟಿಲ್ದಂಗೆ ಮಿಕ್ಸ್ ಆಗಲಿ. ಯಾಕೆಂದರೆ ಇದು ನೀರು ಕುದಿಯೋಕ್ಕೋಸ್ಕರ ನಾನು ಸ್ವಲ್ಪ ಗಂಜಿ ಟೈಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಹಿಟ್ಟು ಹಾಕಿದ್ದೀನಿ. ನೋಡಿ, ನೀರು ಕುದೀತಾ ಇದೆ. ಇವಾಗ ಹಾಗೆ ತಿರುಗಿಸ್ತಾ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೇಮ್ ಪ್ರೊಸೀಜರು, ನೀವು ಹೇಗೆ ರಾಗಿ ಮುದ್ದೆ ಮಾಡ್ತೀರಾ ಅದೇ ಥರನೇ ಇದು. ಅಕ್ಕಿದು ಫಸ್ಟ್ ಮುದ್ದೆ ಮಾಡ್ಕೊಬೇಕು. ಅಕ್ಕಿ ಹಿಟ್ಟು ಹಾಕ್ಕೊಂಡು ಒಂದು ಗಂಟಿಲ್ದಂಗೆ ಹಾಗೆ ತಿರುಗಿಸಿ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ನಾನು ಉಪ್ಪು ಕೂಡ ಹಾಕಿದ್ದೀನಿ ಇದಕ್ಕೆ. ನೋಡಿ, ಇದನ್ನು ಇವಾಗ ಚೆನ್ನಾಗಿ ಹಿಟ್ಟು ಬೇಯೋದಕ್ಕೆ ಬಿಡೋಣ. ಬೆಂದಮೇಲೆ ಚೆನ್ನಾಗಿ ನಾದ್ಕೊಳ್ಳೋಣ ಹಿಟ್ಟು. ಸೇಮ್ ಮುದ್ದೆ ಥರನೇ ಮಾಡ್ಕೊಳ್ಳಿ, ಬರಲ್ಲ ಅಂತ ಏನು ಅನ್ಕೊಬೇಡಿ. ನೀವು ಮಾಡಿದ್ರೂ ಬರುತ್ತೆ ಇದೇ ಥರನೇ. ಮುದ್ದೆ ಹೇಗೆ ಮಾಡ್ತೀರಾ ಆ್ಯಸ್ ಇಟ್ ಈಸ್ ಸೇಮ್ ಪ್ರೊಸೀಜರ್ಸು. ನೋಡಿ, ಆಲ್ಮೋಸ್ಟ್ ಹಿಟ್ಟು ಬೆಂದಿದೆ. ಇವಾಗ ಈ ಹಿಟ್ಟನ್ನು ಒಂದು ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತೆಗೆದು ಈ ಥರ ಹಾಕಿಬಿಟ್ಟು, ನೋಡಿ ಹಿಟ್ಟು ತೆಗೆದು ಹಾಕ್ಕೊಂಡಿದ್ದೀನಿ. ಈಗ ಪೇಪರಲ್ಲೇ ಫೋಲ್ಡ್ ಮಾಡಿ ಪ್ರೆಸ್ ಮಾಡ್ತೀನಿ. ನೋಡಿ, ಈ ಥರ ಪ್ರೆಸ್ ಮಾಡೋದ್ರಿಂದ ಏನಪ್ಪ ಅಂದರೆ ಬೇಗ ಹಿಟ್ಟು ಹೊಂದ್ಕೊಳ್ಳುತ್ತೆ. ಅಂದರೆ ನಾದದು ತುಂಬ ಕೈಯಲ್ಲಿ ಹಿಂಗೆ ಅನ್ನೋದು ಸುಡುತ್ತೆ ಅದೆಲ್ಲ ಇರಲ್ಲ. ಹಿಂಗೆ ಮಾಡೋದ್ರಿಂದ ಈಸಿ ಮೆಥಡ್ ಇದು. ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿ, ಈ ಥರ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳಿ. ನಾನು ತಗೊಂಡಿದ್ದು ಮಿಕ್ಸ್ ಮಾಡ್ಕೊಂಡಿದ್ದು ಹಿಟ್ಟೆಲ್ಲನೂ ನಾನು ಈ ಥರ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ನಾನು ಈಗ ಇಡ್ಲಿ ತಪ್ಪಲಿನಲ್ಲಿ ಬೇಯಿಸ್ಕೊತೀನಿ. ಇಲ್ಲಾಂದರೆ ನೀವು ಕುಕ್ಕರಲ್ಲಿಟ್ಟು ಕೂಡ ಹಾಗೆ ಹಬೆನಲ್ಲಿ ಬೇಯಿಸ್ಕೊಬೋದು. ನೋಡಿ, ನಾನು ಇಡ್ಲಿ ತಪ್ಪಲಿನಲ್ಲಿ ಈ ಥರ ಮಾಡಿ ಎಲ್ಲದನ್ನು ಇಡ್ಲಿ ತಪ್ಪಲಿಗೆ ಹಾಕ್ತಾಯಿದ್ದೀನಿ. ಒಂದು 10 to 15 ಮಿನಿಟ್ಸು ಹಬೆನಲ್ಲೇ ಇದನ್ನು ಬೇಯಿಸ್ಕೊಳ್ತೀನಿ. ಏಕೆಂದರೆ ಶಾವಿಗೆ ಒತ್ತಿದಾಗ ಅದು ನೀಟಾಗಿ ಬರುತ್ತೆ. ಹಾಗಾಗಿ ಮತ್ತು ನೀವು ಒಂದು 2 days ಇಟ್ಟರು ಅದು ಹಾಳಾಗಲ್ಲ ಶಾವಿಗೆ. ಹಾಗಾಗಿ ನೋಡಿ, ಇದು ಶಾವಿಗೆ ಒರಳು ಅಂತ. ಇದು ಆಲ್ಮೋಸ್ಟು ಇದು ನಮ್ಮ ಅಮ್ಮ ಮನೆಯದು. ಒಂದು 30 to 40 years ಆಗಿದೆ ಈ ಶಾವಿಗೆ ಒರಳು. ಬಟ್ ಇವಾಗೆಲ್ಲ ತುಂಬ ಫ್ಯಾನ್ಸಿಯಾಗೆಲ್ಲ ಬಂದಿದೆ. ಇದು ತುಂಬ ಹಳೇ ಕಾಲದ್ದು ಇದು ಒರಳು. ಈಗ ಬರೋ ಶಾವಿಗೆ ಒರಳೆಲ್ಲ ತುಂಬ ಫ್ಯಾನ್ಸಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಇರುತ್ತೆ ಇದು ಶಾವಿಗೆ ಒರಳು. ಇದನ್ನು ಶಾವಿಗೆ ಮಾಡೋಕ್ಕಾಗೆ ಯೂಸ್ ಮಾಡ್ತಾರೆ, ಬೇರೆ ಯಾವುದಕ್ಕೂ ಯೂಸ್ ಮಾಡೋದಕ್ಕೆ ಆಗಲ್ಲ. ನೋಡಿ, ಜರಡಿ ಹಾಕಿದ್ದಾರೆ ಅಲ್ಲಿ. ಮೇಲೆ ಹಿಟ್ಟು ಹಾಕೋದ್ರಿಂದ ನಾವು ಮೇಲಿಂದ ಪ್ರೆಸ್ ಮಾಡಿದಾಗ ಶಾವಿಗೆ ಕೆಳಗೆ ಬರುತ್ತೆ. ನೋಡಿ, ಈ ಥರ ಇಲ್ಲಿ ಹಿಟ್ಟು ಹಾಕಬೇಕು. ಆ ಉಂಡೆ ಏನಿತ್ತು ಆ ಉಂಡೆನ ಅದರೊಳಗೆ ತುಂಬ್ತಾ ಇದ್ದೀನಿ. ಹೀಗೆ ಮೇಲಿಂದ ಪ್ರೆಸ್ ಮಾಡಬೇಕು. ಒಬ್ಬರು ಕೆಳಗೆ ಒಬ್ಬರು ಪ್ಲೇಟಲ್ಲಿ ಹೀಗೆ ಮಾಡ್ತಾಯಿದ್ರೆ ಶಾವಿಗೆ ಬೀಳುತ್ತೆ. ನೀವು ಯಾವ ಶೇಪಲ್ಲಾದರೂ ಕೂಡ ಮಾಡ್ಕೊಬೋದು. ರೌಂಡ್ ಬೇಕು ಅಂದರೆ ರೌಂಡ್ ಮಾಡ್ಕೊಬೋದು, ಉದ್ದ ಬೇಕು ಅಂದರೆ ಉದ್ದ ಮಾಡ್ಕೊಬೋದು. ನಿಮ್ಗೆ ಹೇಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ಈಗ ಈ ಥರ ಒಂದು ಪ್ಲೇಟ್ ಇಟ್ಕೊಂಡು ಹಿಂಗೆ ಹಾಕ್ಕೊಳ್ಳಿ. ನೋಡಿ, ಶಾವಿಗೆ ಬಂತು. ನಾನು ಇದೇ ಥರ ಎಲ್ಲ ಉಂಡೆಗಳನ್ನೂ ಸಹ ಶಾವಿಗೆ ಮಾಡ್ಕೊಳ್ತೀನಿ. ನೋಡಿ, ಶಾವಿಗೆ ರೆಡಿಯಾಗಿದೆ. ಇದನ್ನು ನಾಟಿ ಕೋಳಿ ಸಾರು ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಶಾವಿಗೆ, ನಾಟಿ ಕೋಳಿ ಸಾರು, ಅದ್ರ ಮೇಲೆ ಸ್ವಲ್ಪ ಬೆಣ್ಣೆ, ಆಹಾ ಏನು ಕಾಂಬಿನೇಷನ್ ಅಲ್ಲ. ನಮ್ಮ ಕಡೆ ಅಂತೂ ಇದು ಟ್ರೆಡಿಷನಲ್ ಫುಡ್ ಆಗಿದೆ. ನೀವು ಮಾಡಿ ನೋಡಿ. ಥ್ಯಾಂಕ್ ಯು.